ಸಾಕಷ್ಟು 2 ಪತ್ರಿಕಾಗೋಷ್ಠಿಗಳು ತಂಡ ತಿಳಿಸಿದೆ. ಆದರೆ ಕೆಲವೊಂದು ವಿಚಾರಗಳನ್ನು ಬಿಡುಗಡೆಗೆ ಮುನ್ನ ತಿಳಿಸುವ ಉದ್ದೇಶದಿಂದ ಇವತ್ತು ಕರೆದಿದೆ. ಇದೇ ತಿಂಗಳು 29ನೇ ತಾರೀಕು ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು. ಸೊ ಕೆಲವೊಂದು ಈ ಸೆನ್ಸಾರ್ ವಿಚಾರಗಳ ಮಾತುಕತೆಯ ನಡುವೆ ಇನ್ನೂ ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಇಂದು ಸಂಜೆ 4 ಗಂಟೆ ಒಳಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಅನ್ನೋದು. ತಿಳಿದಾಗ ನೀವೆಲ್ಲರಿಗೂ ತಿಳಿಸಿಯೇ ಚಿತ್ರ 29 ಬಿಡುಗಡೆ ಮಾಡ್ತೀವಿ. ಈ ಚಿತ್ರದ ಬಗ್ಗೆ ಕಳಿಸತಿ ನಿಮಗೆಲ್ಲರೂ ಮಾಹಿತಿ ಕೊಟ್ಟಂಗೆ ಇದು ಮಹಿಳಾ ಪ್ರಧಾನ ಚಿತ್ರ ಆದರೂ ಮಹಿಳೆಯ ಶಕ್ತಿ ಹಾಗೂ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನ ಹಾಗೂ ಮಹಿಳೆಯ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳು, ಅವಳು ಯಾವ ರೀತಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಸಮಾಜ, ಯಾವ ರೀತಿ ಚೀಟ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ, ಯಾವ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ, ಈ ಟ್ರ್ಯಾಪು ಈ ಹಿಂಸೆ ನಡುವೆ ಆ ಮಹಿಳೆ ಹೇಗೆ ಆಚೆ ಬರ್ತಾಳೆ ಅನ್ನೋದು ಒಂದು ಅಂಶ. ಆದರೆ ಇನ್ನೊಂದು ಅಂಶ, ತನ್ನ ಈ ಸಂಕಟಕ್ಕೆ ಈ ನೋವಿಗೆ ಕಾರಣವಾದವರಿಗೆ ಶಿಕ್ಷೆ ಕೊಡಲಿಕ್ಕೆ ಯಾವ ಅವತಾರ ಎತ್ತು ಬರ್ತಾಳೆ ಅನ್ನೋದನ್ನು ಕೂಡ ತೋರಿಸಿದಂಥ ಸಿನಿಮಾ ಇದು. ಇಲ್ಲಿ ಮಹಿಳೆಯ ಶಕ್ತಿ ಪ್ರದರ್ಶನ ಒಂದು ಕಡೆ ಆದರೆ ಪುರುಷರಿಗೆ ಒಂದು ಬುದ್ಧಿಯ ಒಂದು ಕರಗಂಟೆ ಒಂದು ಕಡೆ ಆಗಿದೆ. ಈ ಮೋಸ ಅನ್ನೋದು ಮೋಸ ಮಾಡಿಸ್ಕೊಳ್ಳೋರಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ಇಲ್ಲಿ ಮೋಸದ ಪ್ರಶ್ನೆ ಮಹಿಳೆಯರು ಯಾವ ರೀತಿ ಆಗ್ತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ಮೂಲವಾಗಿ ಇಟ್ಕೊಂಡು ಆ ಚೀಟಿಂಗ್ ವಿಚಾರನ ಇಟ್ಕೊಂಡು ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಕಥೆ ನಮ್ಮ ನವೀನ್ ಅವರು ಮಾಡಿದ್ದಾರೆ. ಇದು ಅವರು ಸಿನಿಮಾ ನೋಡಿದವರು ಅವರ ಮೊದಲನೇ ಸಿನಿಮಾ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಸೊಗಸಾದಂಥ ಒಂದು ಕಥೆ ಆಗಿರ್ಬೋದು, ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ನಿರ್ದೇಶನ. ಇಲ್ಲಿ ಒಂದು ಸಿನಿಮಾ ಅಭಿನಯಿಸೋದು ಬೇರೆ ಅಥವಾ ಒಂದು ಕತೆ ಮಾಡೋದು ಬೇರೆ, ಕಾಲ್ಪನಿಕವಾಗಿ ಮಾಡೋದು ಕತೆ ಬೇರೆ ಇರುತ್ತೆ. ಆದರೆ ಅದು ನಿರ್ದೇಶನ ಮಾಡೋದು ಬಹಳ ಕಷ್ಟ. ಆ ವಿಚಾರದಲ್ಲಿ ನವೀನ್ ಅವರು ತುಂಬ ಬುದ್ಧಿ ಉಪಯೋಗಿಸಿ ಒಂದು ಒಳ್ಳೆಯ ಸಿನಿಮಾ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ಇದೇ ವೇದಿಕೆಯಲ್ಲೇ ನಾನು ನಿಮ್ಮನ್ನೆಲ್ಲರೂ ಕೇಳ್ತೀನಿ ಸಿನಿಮಾ ಹೇಗಿದೆ ಅಂತೇಳಿ. ನೀವೇ ಹೇಳ್ತೀರಾ, ಪ್ರಶಂಸೆ ವ್ಯಕ್ತಪಡಿಸ್ತಿರೋ ನಂಬಿಕೆ ನನಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತನ ಕೋರಿ ಈ ಚಿತ್ರದ ಒಂದು ಹಾಡಿನ ಬಿಡುಗಡೆ ಒಂದು ಚಿಕ್ಕ ಕಾರ್ಯಕ್ರಮ, ಅದಾದ ನಂತರ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತೆ ಅಂತ ಹೇಳ್ತಾ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ತೆರೆ ಮೇಲೆ ಮೃತ್ಯು ದೇವತೆಯ ಲವಲವಿಕೆಯ ಒಂದು ಹಾಡು. ಆದರೆ ಈ ಕೆಲವೊಂದು ಆತಂಕಗಳು ಬಿಡುಗಡೆಗೆ ಮುನ್ನ ಬರೋದು ಸಹಜ. ಸೊ ಆತಂಕ, ಸಂತೋಷ, ಪಾತ್ರ, ಚಿತ್ರದ ಬಗ್ಗೆ ಒಂದು 4 ಮಾತು ನಿಮ್ಮಿಂದ. ಎಲ್ರಿಗೂ ನಮಸ್ಕಾರ. ಆತಂಕ ಅನ್ನೋರು ಹೇಳ್ದಂಗೆ ಹತ್ತಿರದಲ್ಲಿ ಇಟ್ಟು ಡೇಟೆಲ್ಲ ಅನೌನ್ಸ್ಮೆಂಟ್ ಮಾಡಿಬಿಟ್ವಿ. ಒಂದು ಸಣ್ಣದೊಂದು ಕೆಲಸದಿಂದ ಸ್ವಲ್ಪ ಏರುಪೇರು ಆಗೋಯ್ತು. 2 ಸರಿ ಡೇಟ್ ಚೇಂಜ್ ಆಯಿತು, ಕ್ಷಮೆ ಇರಲಿ. ಚಿತ್ರದ ಬಗ್ಗೆ ಹೇಳ್ಬೇಕಂತಂದರೆ ಮೃತ್ಯುದೇವತೆ ಸಾಕಷ್ಟು ಹೇಳಿದ್ದೀನಿ, ನಾನು ವಿಷಯಗಳನ್ನೆಲ್ಲ ಹೇಳಿದ್ದೀನಿ. ಮೃತ್ಯುದೇವತೆ ಅಂದರೆ ಏನು, ಯಾಕೆ ಮೃತ್ಯುದೇವತೆ ಕರೆ ಮೇಲೆ ನಾನು ಕಾಣಿಸ್ಬೇಕು, ಚಿತ್ರಕಥೆ ಹೇಗಿದೆ ಎಲ್ಲನೂ ಹೇಳಿದ್ದೀನಿ ನಾನು. ಹಾಡಿನ ಬಗ್ಗೆ ಹೇಳ್ಬೇಕಂತಂದರೆ ಮೊದಲನೇ ಹಾಡು ಸಾಕಷ್ಟು ಜನ ತುಂಬಾ ನನಗೆ ಫೋನ್ ಮಾಡಿ ಮೊದಲನೇ ಹಾಡಲ್ಲಿ ತುಂಬ ವಿಶಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೆಣ್ತನನ ಉಳಿಸ್ಬಿಟ್ಟಿದ್ದೀರಾ, ಹೆಣ್ಣು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಕಾಲ್ ಮಾಡೆಲ್ಲ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಹೆಣ್ಣು ತಲೆ ಎತ್ಕೊಂಡು ನಡೆಯೋ ಅಂಥದ್ದನ್ನು ತೋರಿಸ್ಕೊಟ್ಟಿರೋವಂಥ ಹಾಡು ಎಷ್ಟು ಮಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ರೀಚ್ ಆಗಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನೋಡದೇ ಇರೋರೆಲ್ಲನೂ ನೋಡಿ, ಅಷ್ಟು ಚೆನ್ನಾಗಿದೆ ಹಾಡು. ದೇವಿ ಸಾಂಗು, ಆ ದೇವಿನೇ ವರ ಕೊಟ್ಟಿರೋ ಸಾಂಗು, ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿ ರೀಚ್ ಆಗಿರೋ ಹಾಡು. ಖುಷಿ ಆಯಿತು ಅಷ್ಟೊಂದು ಜನ ನೋಡಿರೋದಕ್ಕೆ. ಇನ್ನು ಈಗ ಹಾಡು ನೋಡಿದ್ರಿ ನಮ್ಮವ ಮಾದೇವ ಸಾಂಗು, ಹಾಡು ಅದನ್ನು ಆ್ಯಕ್ಚುಲಿ ಅದು ಹಾಡೇ ಇಟ್ಟಿರಲಿಲ್ಲ, ನಾನು ಹಾಡೇ ಇಟ್ಟಿರಲಿಲ್ಲ, ತೆಗೆದ್ಬಿಟ್ಟಿದ್ದೆ. ಸ್ವಲ್ಪ ಬೇರೆ ಕಾರಣಾಂತರ ಅನ್ನೋದನ್ನು ಕೊರಿಯೋಗ್ರಾಫ್ ಮಾಡೋರಿಗೆಲ್ಲ ಈ ಥರದಲ್ಲಿ ಅಂದ್ಬಿಟ್ಟು ಇಟ್ಟಿರಲಿಲ್ಲ.
ಇವರು ಹಿಮಾ ಅವ್ರದ್ದು ಒಂದು 10 ದಿನ ಕಾಲ್ ಶೀಟ್ ತಗೊಂಡಿದ್ವಿ ನಾವು. ಇವ್ರು ಬೇಗನೆ ಮುಗಿಸ್ಬಿಟ್ರು, ಒಂದು 5-6 ದಿನಕ್ಕೆಲ್ಲ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡಿದೆ, ಮುಗೀತಮ್ಮ ನೀವು ನೆಕ್ಸ್ಟ್ ಡೇಟ್ಗೆ ಬರ್ರಿ, ಇನ್ನೊಂದು ದಿನ ಆಗ್ಬೋದಲ್ಲ, 10 ದಿನ ಹೇಳ್ಬಿಟ್ಟು ನೀವು ಹಿಂಗೆ ಮುಗಿಸ್ಬಿಟ್ರೆ ಹೆಂಗೆ, ಹಾಗೆ ಇನ್ನು ಕತೆ ಫೈನಲ್ ಮಾಡಾದ್ಮೇಲೆ ಇನ್ನು ಅಷ್ಟೇ ಮಧ್ಯೆ ತೂರ್ಸಕ್ಕೆಲ್ಲ ಆಗಲ್ಲಮ್ಮ, ನಾನೊಂದು ಆಡಿದ್ದು ಅದನ್ನೇ ತೆಗೆದ್ಬಿಟ್ಟೆ ಅಂತ ಸುಮ್ಮನೆ ಬಾಯಿ ತಪ್ಪು ಹೇಳ್ಬಿಟ್ಟೆ. ಆಡಿತ್ತಾ ಹಂಗೆ ಹಿಂಗೆ ಅಂದ್ಬಿಟ್ಟು ಜಗತ್ತು ಹಾಡು ಕೇಳಿಸಿ ನೋಡೋಣ ಅಂತ ನಾನು ಲಿರಿಕ್ಸ್ ಕೊಟ್ಟೆ ಅದಕ್ಕೆ. ನನ್ಗೆ ಬೇಕೇ ಬೇಕು ಹಾಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ತು. ಆಮೇಲೆ ನಾನು ಆಗಲಿ ಒಂದೇ ಒಂದು ಹಾಡು ಏನು ಪೂರ್ತಿ ಚಿತ್ರಕ್ಕೆ ಒಂದು ಹಾಡು ಏನು ಇಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಕೊರಿಯೋಗ್ರಾಫ್ ಸಾರ್ನ ಕೇಳಿದೆ. ನಾನು ರಘು ಸಾರ್ ಭೇಟಿ ಮಾಡಿ ಈ ರೀತಿ ಇದೆ, ಒಂದು ಹಾಡು ಬರೆದಿದ್ದೀನಿ, ಕೊರಿಯೋಗ್ರಾಫ್ ಮಾಡಿಕೊಡಿ. ಫಸ್ಟ್ ಮ್ಯೂಸಿಕ್ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ, ಅವರು ತುಂಬ ಚೆನ್ನಾಗಿ ಟ್ಯೂನ್ ಕೊಟ್ಬಿಟ್ರು. ಟ್ಯೂನ್ ಕೇಳಿಸ್ತು, ನನಗೂ ಇಷ್ಟ ಆಗೋಯ್ತು. ಹಾಗಾಗಿ ಹಾಡು ಬಂದ್ಬಿಡ್ತು. ಆಮೇಲೆ ಕೊರಿಯೋಗ್ರಾಫರ್ ಹತ್ರ ಕೂತ್ಕೊಂಡು ಇವಳೇ ಒಂದು, ನಾನಂತೂ ಡ್ಯಾನ್ಸ್ ಬರೋಲ್ಲಪ್ಪ ನನಗೆ, ಸುಮ್ಮನೆ ನಾನು ಅವಳು ಆಡ್ಕೊಂಡು ಹೋಗ್ಬಿಡ್ಲಿ, ಒಂದು ಕೊರಿಯೋಗ್ರಾಫ್ ಮಾಡ್ಬಿಡು, ಸ್ವಲ್ಪ ಆಟ ಮಾಡ್ತದ ಹೆಣ್ಮಗ ಅಂತ ಹೇಳಿದ್ದೆ. ಅಣ್ಣವರು ಮತ್ತು ಇನ್ನೊಂದು ದೇವ ಅಣ್ಣವ್ರು ಇಬ್ಬರು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡು ತಳ್ಬಿಟ್ರು. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಾ ಅಂತ ಮಾಡ್ಬಿಟ್ರು. ನನ್ಗೆ ಡ್ಯಾನ್ಸ್ ಬರೋಲ್ಲ ಬೇಡಪ್ಪ ಅಂತ ಕೊರಿಯೋಗ್ರಾಫರ್ ಹತ್ರ ಹೇಳಿದೆ ನಾನು, ಅವ್ರು ಕೇಳಿಲ್ಲ. ಆಮೇಲೆ ಇವಳೇ ತೋಟದಲ್ಲೆಲ್ಲ ಆಡ್ಕೊಂಡು ಮಾವನ್ನ ಉಳ್ಕೊಂಡು ಮಾವನ್ನ ಮೀಟ್ ಮಾಡೋಕ್ಕಂತ ಹೋಗೋ ಥರ ಮಾಡ್ಕೊಡೋಣ ಅಂತ ನಮ್ಮ ಕೊರಿಯೋಗ್ರಾಫರ್ ರಘುವಣ್ಣನ ಕೇಳಿದೆ. ಅವ್ರು ನನ್ನ ಇರಿಸಿ ಹಾಡು ಮಾಡಿದ್ರು, ಚೆನ್ನಾಗಿದೆ, ಎಲ್ಲ ಖುಷಿ ಆಗ್ತದೆ ನೋಡಿ, ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೇನೆ. ಆ ರೀತಿ ಹಾಡು ಬಂತು. ಇನ್ನು ನಾನು ಮೂವಿ ಟ್ರೈಲರ್ ಬಗ್ಗೆನೂ ಹೇಳ್ಬಿಡ್ತೀನಿ, ಟ್ರೈಲರ್ ಹೇಗಿದೆ ಅನ್ನೋದು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು, ಅದೂ ತುಂಬ ಜನ ವೀಕ್ಷಣೆ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚೆಚ್ಚು ಜನ ವೀಕ್ಷಣೆ ಮಾಡಿ ಅಂತ ಹೇಳ್ತೇನೆ. ಮೂವಿಗೆ ಒಂದು ಪ್ರಧಾನವಾದದ್ದು, ಮೂವಿ ಬಿಡಲಿಕ್ಕೆ ಮುಂಚೆ ಬೇಕಾಗಿರೋದು ಏನು, ಹಾಡು ಮತ್ತು ಟ್ರೈಲರ್. ಅದು ಎಷ್ಟು ಅಚ್ಚುಕಟ್ಟಾಗಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು ಜನಗಳು ಗೊತ್ತಾಗಲಿ ನಿಮ್ಮ ಮುಖಾಂತರ. ಯಾಕೆ ಈ ವಿಷಯ ಟ್ರೈಲರ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಜನಗಳು ಏನೋ ನಾನು ಪಿಕ್ಚರ್ ಮಾಡ್ತಿರೋ ಹೇಳೋರು, ಏನು ಪಿಕ್ಚರ್ ಮಾಡ್ತೀಯಪ್ಪ, ಮೊದಲು ಹಳೆ ದಿನಗಳಲ್ಲಿ ಪಿಕ್ಚರ್ಗಳು ಹತ್ಕೊಂಡು ಕುತ್ಕೊಂಡು ನೋಡ್ಕೊಂಡಿದ್ವಿ, ಕಣ್ಣಲ್ಲಿ ನೀರು ಒರೆಸ್ಕೊಂಡು, ಆ ಥರ ಎಮೋಷನ್ ಮೂವಿ. ಹಳೇದಲ್ಲಿ ಇವಾಗ ನೀನೇನು ಮಾಡಿದೆ, ಪಿಕ್ಚರ್ ಬೇರೆ ಮಾಡ್ತಿದ್ವಿ, ಏನು ಮಾಡ್ತೀಯಪ್ಪ ಅಂತ ಅಂದ್ಬಿಟ್ಟು ಅವರೇ ಒಂದು ಕೊಡೋರು. ನನಗೊಂದು ಒಂದು ವಿಷಯ ಹೇಳೋರು, ಪಿಕ್ಚರ್ ಅಂದರೆ ಹಿಂಗಿರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಹಳೆ ಪಿಕ್ಚರ್ ಥರ ಇರಬೇಕು, ಒಂದು ಕಾಡ್ ಇರಬೇಕು, ಒಂದು ದೇವದ ಥರ, ಒಂದು ವಿಶ್ ಫಿಲಮ್ ಎಲ್ಲ ಒಂದು ಅಷ್ಟು ಜನ ಹೇಳ್ಬಿಟ್ಟು ಹೇಳಿದ್ರು. ಅವ್ರವ್ರ ಗುಣಮಟ್ಟನ ಒಂದು 10-15 ಜನಗಳು ಕೇಳ್ಪಟ್ಟೆ ನಾನು, ಹಿಂಗಿರ್ಬೇಕು ಮೂವಿ, ಈ ಥರ ಇರಬೇಕು, ಆ ಥರ. ಅಂದರೆ ನಾವು ಸಾಮಾನ್ಯ ಜನಗಳಲ್ಲಿ ಮೂವಿ ಅಂತಂದರೆ ಅವ್ರ ಸ್ವಾದಿಷ್ಟತೆ ಎಷ್ಟು ಮಟ್ಟಿಗೆ ಟೇಸ್ಟ್ ಇಟ್ಕೊಂಡಿರೋದನ್ನ ನಾನು ಮತ್ತು ದೇವು ಮತ್ತು ನನ್ನ ಎಡಿಟರ್ ವಿಕ್ರಮ್ ಅವರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದೆ. ಪ್ರತಿಯೊಂದೂ ಅವ್ರು ಏನೇನು ಭಾವಿಸ್ತಾರೆ, ಟೇಸ್ಟ್ ಎಷ್ಟು ಇಟ್ಕೊಂಡಿದ್ದಾರೆ ಅವ್ರ ಗುಣಮಟ್ಟವಾಗಿ ಚಿತ್ರದ ಬಗ್ಗೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದ್ದೆ. 30 ದಿನ ತಗೊಂಡೆ ಟ್ರೈಲರ್ ಕಟ್ ಮಾಡೋಕ್ಕೆ. ಅವ್ರ ಪ್ರಕಾರ ಅವ್ರು ಸೂಕ್ಷ್ಮ ಗಮನಿಸ್ತಾರೆ, ನನ್ನಲ್ಲಿ ಎಮೋಷನ್ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಅಡ್ವೆಂಚರ್ ಇದೆ. ಇಷ್ಟು ಮುಖ್ಯವಾಗಿ ಆ ಜನಕ್ಕೆ ತಲುಪಿಸೋಕ್ಕೆ ನಾನು ಒಂದು 30 ದಿನ ಟ್ರೈಲರ್ಗೆ ಶ್ರಮಪಟ್ಟು ನಾನು ಟ್ರೈಲರ್ ಕಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರು ನೋಡಿ ನನ್ನ ಮೃತ್ಯುದೇವತೆ ಚಿತ್ರ ನೋಡಲಿ ಅಂತ ಕೇಳ್ಕೊತೀನಿ ನಾನು. ಯಾಕಂತಂದರೆ ಜನಗಳ ಟೇಸ್ಟು, ಅವರು ಮನೋಭಾವನೆ, ಅವ್ರ ಗುಣಮಟ್ಟ, ಮೂವಿ ಮೇಲೆ ಇಟ್ಟಿರೋ ಒಂದು ಪ್ರೀತಿನ ನಾನು ಈ ಟ್ರೈಲರು ಯಾರ ಮುಖಾಂತರ ಪ್ರೆಸೆಂಟ್ ಮಾಡಿದ್ದೀನಿ. ಅವ್ರ ಗೌರವ ಕೊಟ್ಟು ನಮ್ಮ ಮೃತ್ಯುದೇವತೆ ನೋಡಲಿ ಅಂತ ಕನ್ನಡ ಜನತೆನ ಕೇಳ್ಕೊತೀನಿ. ಧನ್ಯವಾದ. ಅಣ್ಣ ಏನೋ ಸಣ್ಣ ಕೊರತೆ, ಅದು ನಮ್ಮ ಇವ್ರು ಸಾರ್ ಹೇಳ್ತಾರೆ, ನಮ್ಮ ದೇವಣ್ಣ. ಒಂದು ನಿಮಿಷ ಕೊಡ್ತೀನಿ ಅವ್ರು ಹೇಳಿ. ನಾವು CG ಮಾಡಿದ್ವಿ, ಲೈಕ್ ನಾವು ಕೆಲವೊಂದು 2-3 ಶಾರ್ಟ್ ಅನ್ಕೊಬಿಟ್ಟು 2-3 ಶಾರ್ಟ್ ಇದೆ ಅಂದ್ಬಿಟ್ಟು ಕೆಲವೊಂದು ಕೋಳಿ ಕೆಲವೊಂದು ಅನಿಮಲ್ ಯೂಸ್ ಮಾಡಿದ್ವಿ ನಾವು ಮೂವಿಯಲ್ಲಿ. 2-3 ಶಾರ್ಟ್ ಅನ್ಕೊಬಿಟ್ಟು ನಾವು ಕೆಲವರು ಮಿಸ್ಗೈಡ್ ಮಾಡೋದು ನಮಗೆ. ಐ ಮೀನ್ ಅಂದರೆ ನಡ್ಬಿಡುತ್ತೆ ಅದೇ ಇದು ಅಂದ್ಬಿಟ್ಟು ನಾವು ಅದರ ಮುಖಾಂತರ ಹೋದಾಗ ಲೈಕ್ ಸೆನ್ಸಾರಲ್ಲಿ ಮೋಷನ್ ಶೂಟ್ ನೀವು ಅನಿಮಲ್ ಬೋರ್ಡ್ ಪರ್ಮಿಷನ್ ತಗೊಂಡಿಲ್ಲ ನೀವು? ಈಗ ದಿವ್ಯಾ ಸಿನಿಮಾದಲ್ಲಿ ಅದು ಇರಲ್ಲ. ಇದೆ ಆಗಿದೆ. ಅದಕ್ಕೆ ಪರ್ಮಿಷನ್ ಪರ್ಮಿಷನ್ ಅಪ್ಲೈ ಮಾಡಿದ್ದೇವೆ, ಅದಕ್ಕೆ ಸಿನಿಮಾ ಈಗ ಲೇಟ್ ಆಗ್ತಿರೋದು.
ಅಲ್ಲ ಅದು ಹೇಳಿ ಯಾರಾದ್ರೂ ಅಂತ ಹೇಳಿದ್ರೆ ಮುಂಬರೋರ್ಗು ಹೆಲ್ಪ್ ಆಗುತ್ತೆ ಅದು. ನಿಮ್ಗೆ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗ್ಬಾರ್ದಲ್ವಾ? ನೀವು ಯಾರು ಅಂತ ಹೇಳಿದ್ರೆ ನಮ್ಗೆ ಅದು ಆಕ್ಚುಲಿ ಅದು ವರ್ಕ್ ಬರುತ್ತೆ, ಅವರು ಅದು ಅಲರ್ಟ್ ಆಗ್ತಾರೆ. ನಿಮ್ಗೆ ಮಿಸ್ಗೈಡ್ ಮಾಡಿದ್ದಾರೆ ಆಕ್ಚುಲಿ. ಇಲ್ಲ ಅದನ್ನ ಕೆಲವೊಬ್ರು ನಮ್ಗೆ ಗೊತ್ತಿರೋರು ಇರ್ತಾರೆ, ಅದನ್ನ ನಾವು ಹೇಳಕ್ಕಾಗಲ್ಲ. ಎಲ್ರು ಹಿಂಗೆ ಅಂದ್ಬಿಟ್ರೆ ಹೌದು. ಹಂಗೆ ಹೇಳ್ತಾರೆ. ಅದೇ ಗೊತ್ತಿರೋರಿಗೆ ಈ ವಿಚಾರ ಗೊತ್ತಿರಲಿಲ್ಲ. yes. ಈಗ ಯಾವಾಗ ಇದಕ್ಕೆ ಹೋಗಿದ್ದೀರಾ? ಆರ್ಸಿ ಹೋಗಿದ್ಯಾ? ಆಲ್ಮೋಸ್ಟ್ ಇವತ್ತು ನಾಳೆ ಸ್ವಲ್ಪ ಫೈನಲ್ ಆಗಿದೆ, ಆಗುತ್ತೆ. ನಾವು ಸ್ವಲ್ಪ ಅಪ್ಲೈ ಮಾಡಿದ್ದೀವಿ, ಅಪ್ಲೈ ಮಾಡಿದ್ದೀವಿ. ಇವತ್ತೆಲ್ಲ ನಾಳೆ ಫೈನಲ್ ಆದರೆ ನಾವು ಇನ್ನೊಂದು ಪ್ರೆಸ್ ಮೀಟಲ್ಲಿ ನಾವು ಡೆಫಿನೆಟ್ಲಿ ಅದನ್ನು ಇದು ಮಾಡ್ತೀವಿ, ಕನ್ಫರ್ಮ್ ಮಾಡ್ತೀವಿ. ಅಬ್ಜೆಕ್ಷನ್ ಏನಾರು ಇದೆಯಾ? ಸಾರಿ, ಅಬ್ಜೆಕ್ಷನ್ ಬೇರೆ ಏನಾರು ಇದೆಯಾ? ಇಲ್ಲ ಇಲ್ಲ ಇಲ್ಲ. ಓನ್ಲಿ ಕೋಳಿ. ಅದು 29 ರಿಲೀಸ್ ಆಗಲ್ಲ ಅಂತ ಹೇಳ್ತಿಲ್ಲ, ಅಂದರೆ ನಾವು ಅಪ್ಲೈ ಮಾಡಿದ್ದೀವಿ. ಇವತ್ತು ನಾಳೆ ಅಷ್ಟರಲ್ಲಿ ಕನ್ಫರ್ಮ್ ಆಗುತ್ತೆ. ಅಂದರೆ ಒಂದು ಕನ್ಫರ್ಮೇಷನ್ ಲೆಟರ್ ಬರೋವರೆಗೂ ಒಂಚೂರು ನಮಗೆ ಒಂದು ಧೈರ್ಯ ಅನ್ನೋದು ಇರ್ತಾವಲ್ಲ, ಲೆಟರ್ ಒಂದು ಕನ್ಫರ್ಮೇಷನ್ ಆದರೆ ಒಂದು 29 ಬಿಡುಗಡೆಗೆ ಒಂದೊಂದು ಕ್ಲಿಯರೆನ್ಸ್ ಸಿಗುತ್ತೆ ನಮ್ಗೆ. ಅದೇ ನೀವು ಆರಂಭದಲ್ಲಿ ಕೂತಿದ್ದೀವಿ, ಅದೇ ಕೋಳಿ ಕೂತಿಲ್ಲ ಸರಿ. ಹಾಂ ಸರಿ. ಇದೇ ಸಮಸ್ಯೆ. ಕೂತಿದ್ರೇನ್ರಿ? ಇಲ್ಲ 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 ಇಲ್ಲ. ಅಲ್ಲ ನೀವು ತಿನ್ನಕ್ಕೆ ಕೊಯ್ಕೊಂಡಿರ್ಬೇಕು. ತಗೊಳ್ಳಿ ಸರ್. ಸಂಜೆ ಅಷ್ಟರಲ್ಲಿ ಅದ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ. ಮಾಡಿದ್ರಣ ಅಂತ ತಿಳಿಸ್ತೀನಿ. ಕೋಡಿದಲ್ಲ ನಾವು ಸೆನ್ಸರ್ ಹಂಗೇನಾದ್ರೂ 23 ರಿಲೀಸ್ ಆಗ್ತಿರುತ್ತೆ. ಖಂಡಿತ ಖಂಡಿತ ನಾವು ಬರ್ತೀವಿ. ಬಿಟ್ರೆ ಯಾರು? ಡಿಸ್ಟ್ರಿಬ್ಯೂಟ್ರಣ ಮುನೀಂದ್ರಣ್ಣ ಅಂತ, MP Films. MP Films. ಹೌದು, ಇಲ್ಲಿ ಬಂದಿಲ್ಲ ಡಿಸ್ಟ್ರಿಬ್ಯೂಟ್ರು. ಬಂದಿಲ್ಲ ಅವರು ಪಾಪ ಇದರಲ್ಲೇ ಒಂದು ಸ್ವಲ್ಪ ಮೂಡ್ ಆಕ್ಸೆಪ್ಟ್ ಹಾಕೊಂಡವರು. ವರ್ಷಿತಾ, ನೀನು ಒಳ್ಳೆ ಪಾತ್ರ ಮಾಡಿದ್ಯಾ, ಅನುಭವ ಆಯ್ತು, ಮಾತಾಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿತಾ ಅಂತ. ನಾನು ಕೂಡ ಮೃತ್ಯುದೇವತೆ ಚಲನಚಿತ್ರದಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನೊಂದು ಡೈಲಾಗ್ ಹೇಳ್ತೀನಿ. ಮುಖ ತೊಳಿಬೇಕು ನಿಜ, ಆದರೆ ನಾಲ್ಗೆ ಕೂಡ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಯೋಗ್ಯತೆ ಬರುತ್ತೆ. ತೊಳೆದ ನಾಲಿಗೆ ಹಿತ ತರುತ್ತೆ, ಹಿಡಿತದ ನಾಲಿಗೆ ಗೌರವ ತರುತ್ತೆ. ಬಾಯಿಯ ವಾಸನೆಗೂ ವಾಸ ಮಾಡೋ ಸ್ಥಳಕ್ಕೂ ಶುಭ್ರತೆ ತರೋಣ, ನಾಲಿಗೆ ತೊಳೆಯೋಣ. ಹಾಗೆ ಮೃತ್ಯುದೇವತೆ ಚಲನಚಿತ್ರನ ನೋಡಿ ವರ್ಷಿತಾ ಪ್ರೊಡಕ್ಷನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾವ ಸ್ಟ್ಯಾಂಡರ್ಡ್ ಓದ್ತಾರೆ? 6th ಸ್ಟ್ಯಾಂಡರ್ಡ್. ಎಷ್ಟು ದಿನ ಶೂಟಿಂಗ್ ನೀನು ರಜಾ ಹಾಕಿದ್ದೆ? 1 ವಾರ. ಚಕ್ಕರ್ ಒಂದು ವಾರ ಸ್ಕೂಲ್ ಚಕ್ಕರ್ ಹಾಕಿದ್ದೆ. 1 ವಾರ ಚಕ್ಕರ್ ನಿನಗೆ ಹೇಳಿರೋದನ್ನ ಬೋರ್ಡ್ಸ್ನ ಸ್ಕೂಲ್ ಬೋರ್ಡಲ್ಲಿ ಹಾಕ್ಸಾಕಿದ್ದಾರೆ. ಎಲ್ಲರಿಗೂ ಅರ್ಥ ಆಗ್ತದೆ. ಒಳ್ಳೇದು. ಚೆನ್ನಾಗಿದೆ. ಬಿಡು. ಇಲ್ಲಿ ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಲೋ ಹಲೋ ಹಲೋ. ಮೃತ್ಯುದೇವತೆ ಸಿನಿಮಾ ಅದೇ ಇದು ಚೂರು ತೊಂದರೆ ಆಗಿರೋ ಕಾರಣ ಗೊತ್ತಿಲ್ಲ, ಇನ್ನೊಮ್ಮೆ ಟಚ್ ಆದರೂ ಆಗ್ಬೋದು. 29ನೇ ತಾರೀಕು ರಿಲೀಸ್. ಸೊ ಅದೇ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸರ್ ನಮ್ಗೆ ಹೇಳಿದ್ರು ಈ ಥರ ಒಂಚೂರು ತೊಂದರೆ ಆಗಿದೆ, ಆ್ಯನಿಮಲ್ ಬೋರ್ಡ್ ಸರ್ಟಿಫಿಕೇಶನ್ ಕಡೆಯಿಂದ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಏನು ಓವರಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವಾಗ ರಿಲೀಸ್ ಮಾಡಿದ್ರು ಬಂದು, ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ ಚಿತ್ರತಂಡನ ನಾವು ಗೆಲ್ಲಿಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋಂತಹ ಸಿನಿಮಾ. ಎಲ್ಲರೂ ಅವರವರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತು ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ ಇದೊಂದು ಮೃತ್ಯುದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ,
ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕ್ಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನ್ರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದು ಕಡೆ ಅತ್ಯಾಚಾರಗಳು ನಡೀತಾನೆ ಇರುತ್ತೆ, ಈಗಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡಕ್ ಹೋದ್ರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದೀವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ, ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತ ಅಂದಮೇಲೆ, ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕೆ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ ನೋಡಿದ್ರೆ ಅಷ್ಟು ಜನಕ್ಕೂ ಓಕೆ ಎಸ್, ಇವಾಗ ನಾವು ಎಲ್ಲೋ ಇರ್ತೀವಿ, ಆಲ್ ಆಫ್ ಎ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ಥರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಅನ್ನೋ ಒಂದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳುಗಳನ್ನು ನೋಡಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿಗಳು ಕೂಡ ಬಂದು ನಮ್ಮ ಸಿನಿಮಾನ ನೋಡಬೇಕು. ಸೊ ಅಂತ ನಾನು ಕೇಳ್ಕೊತೀನಿ. ಖಂಡಿತ ಮೃತ್ಯುದೇವತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವು ಚಲನಚಿತ್ರ ನೋಡಬೇಕು, ನಮ್ಮ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಏನಿದ್ರು ಕೇಳ್ಬೋದು ಸರ್. ಸರ್ ಇದಾ ಸರ್ ಒಂದು 8ನೇ ಸಿನಿಮಾ ಸರ್. ಈ ಸಿನಿಮಾದಲ್ಲಿರುವಂಥ ಪಾತ್ರ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನಿಮ್ಮ ಈ ಸಿನಿ ಜರ್ನಿ? ನನ್ನ ಪಾತ್ರದ ಹೆಸರು ಆರ್ತಿ ಅಂತ ಸರ್. ಆರ್ತಿ ಮತ್ತೆ ನಾನು, ನನ್ನ ಸಾರಿಕಾ ಏನಿದ್ದಾರೆ ಅವರಿಬ್ರು ನಾನು ಒಂದೇ ತಕ್ಕಡಿಲಿ ಹಾಕ್ತೀನಿ. ಯಾಕಂತಂದ್ರೆ ನಾನು ಹೆಂಗಿದ್ದೀನಿ ಅದೇ ರೀತಿ ಇದೆ ಪಾತ್ರ, ನನ್ನ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಅವಳು ಮುಗ್ಧ ಹುಡುಗಿ, ಅವಳಾಯ್ತು, ಅವಳ ಕೆಲಸ ಆಯ್ತು, ಒಂದು ಡೆಲಿವರಿ ಮಾಡೋವಂಥ ಹುಡುಗಿ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಮಾಡೋವಂಥ ಹುಡುಗಿ, ನಾರ್ಮಲ್ ಹುಡುಗಿ. ಒಂದು ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಒಂದು ಶಾಂತತೆ ಇರುತ್ತೆ, ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಕಾಳಿ ಕೂಡ ಆಗ್ತಾರೆ. ಅಷ್ಟು ಲೆವೆಲ್ ಎಕ್ಸ್ಟ್ರೀಮ್ ಇರೋಂತಹ ಒಂದು ಶಕ್ತಿ ಅಂತಂದ್ರೆ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಹೇಳ್ಬೇಕು ಅಂತಂದ್ರೆ. ಅದಕ್ಕೆ ಬೀಯಿಂಗ್ ವುಮೆನ್ ಇಟ್ ಸೆಲ್ಫ್ ಇಸ್ ಅ ಸೂಪರ್ ಪವರ್ ಅಂತ ಹೇಳ್ತೀವಿ ನಾವು. ಸೊ ಆ ಎಲ್ಲ ಶೇಡ್ಸನ್ನ ನಮ್ಮ ಮೃತ್ಯುದೇವತೆ ಚಲನಚಿತ್ರದಲ್ಲಿ ನನಗೆ ಮಾಡೋಕ್ಕೆ ಸಿಕ್ಕಿದೆ. ಸೊ ಇದು ನನ್ನ ಕಡೆಯಿಂದಲೂ ಒಂದು ಕೊಡುಗೆ. ಆರ್ಟಿಸ್ಟ್ ಆಗಿ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕು, ನಾನು ಯಾವ ರೀತಿ ಪಾತ್ರ ಮಾಡ್ತಾ ಇದ್ದೀನಿ, ಜನರು ಅದರಿಂದ ಏನು ಕಲ್ತ್ಕೋಬೋದು ಅನ್ನೋದು ಒಂದು ಸಂದೇಶ. ಯಾಕಂದರೆ ನಾನು ಹಿಂದೆ ಸಿನಿಮಾ ಮಾಡಿರೋದ್ರಲ್ಲೂ ನಾನು ಮಹಿಳಾ ಪ್ರಧಾನ ಚಿತ್ರ ಮಾಡಿದ್ದೆ. ಅದು ಕ್ರಿಕೆಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿತ್ತು, ಸಹಾರಾ ಅಂತ. ಆ ಸಬ್ಜೆಕ್ಟಲ್ಲಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾ ಇರಲ್ಲ. ಒಂದು ಕ್ರೀಡೆ ಅಂತಂದ್ರೆ ಈಗಿನ ಜನ್ರೇಷನಲ್ಲಿ ಮೊಬೈಲ್ ಗೇಮ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹೊರತು ಆಚೆ ಹೋಗಿ ಆಡೋವಂಥ ಒಂದು ಪದ್ಧತಿನೇ ಹೊಟ್ಟೋಗ್ಬಿಟ್ಟಿದೆ ಎಷ್ಟೊಂದು ಕಡೆ. ಆ ರೀತಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಸಿನಿಮಾ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನೀನು ಹೋಗು, ನೀನು ಆಟ ಆಡು, ನೀನು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡು ಅನ್ನೋದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಆರ್ಟಿಸ್ಟ್ ಇನ್ನೇನು ಬೇಕು ಸರ್, ಅದರಿಂದ ಒಂದು ಸೈಕಾಲಜಿಕಲಿ ಏನಾದರೂ ಒಂದು ಕನೆಕ್ಟ್ ಆಗುತ್ತಲ್ವಾ. ಸೊ ಅದೇ ರೀತಿ ನಮ್ಮ ಚಿತ್ರದಲ್ಲಿ ಈ ಚಿತ್ರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳುಗಳಿಗೂ ಒಂದು ವಾಯ್ಸ್ ಆಗುತ್ತೆ. ನನ್ನ ಕಡೆಯಿಂದ ಅದು ಕೊಡುಗೆ ಆಗಿದೆ ಅಂತ ಅನ್ಕೊಂತೀನಿ ಸರ್. ಈ ವುಮೆನ್ ಎಂಪವರ್ಮೆಂಟ್ ಹೌದು ಸರ್. ಅದಕ್ಕೆ ಒಂದು ಸಪ್ರೇಟ್ ಇಲಾಖೆ ಇದೆ. ಹೌದು ಸರ್. ಇಲಾಖೆ ಮೂಲಕ ನೀವು ಸಿನಿಮಾನ ಪ್ರಮೋಟ್ ಸಾಧ್ಯತೆ ಇದೆ. ಖಂಡಿತ ಸರ್, ಖಂಡಿತ. ಆ್ಯಕ್ಚುಲಿ ನಾವು ಅದನ್ನು ಮಾತಾಡ್ತಾ ಇದ್ವಿ. ಯಾಕಂತಂದರೆ ನಮ್ಮ ಸಿನಿಮಾ ಏನಿದೆ ಅದು ವುಮೆನ್ ಎಂಪವರ್ಮೆಂಟ್ಗೆ ತುಂಬ ಇದೆ. ನಾವು ಆ್ಯಕ್ಚುಲಿ ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ವುಮೆನ್ ಎಂಪವರ್ಮೆಂಟು ಅದು ಇವತ್ತಿನ ತನಕ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಸ್ ವುಮೆನ್ ಅಂತ ಅಲ್ವೇ ಅಲ್ವಾ. ಇವಾಗ ಒಂದು ಎಜುಕೇಷನ್ ಕೊಡಬೇಕು ಅಂತಂದರೆ ಒಂದು ಹೆಣ್ಮಗುಗೆ ಚಿಕ್ಕ ವಯಸ್ಸಿಂದಲೂ ನಾವು ಕೊಡ್ತೀವಿ ಸರ್. ಬೇಸಿಕ್ ಏನು, ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಏನು, ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಒಬ್ಬರಿಗೆ ಅಂತ. ಬಟ್ ಸ್ಟಿಲ್ ಇವತ್ತಿನ ತನಕ ಗಂಡು ಮಕ್ಕಳು ಚಿಕ್ಕ ಮಕ್ಕಳಿಂದ ಅವ್ರಿಗೆ ಎಜುಕೇಷನ್ ಕೊಡಲ್ಲ. ನೀವು ಅಗ್ರಿ ಮಾಡ್ತೀರಾ ಅಲ್ವಾ? ಗಂಡು ಮಕ್ಕಳಿಗೆ ಕೊಡಲ್ಲ. ನಾನು ಹೇಳ್ತಾ ಇರೋದು ಈಗ ಕೇವಲ ಒಂದು ಹೆಣ್ಣನ್ನು ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಾವು ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಹೋಗಿ ಅವ್ರಿಗೇನೆ ತಿರ್ಗಾ ಎಜುಕೇಷನ್ ಕೊಟ್ಟರೆ ಇಟ್ಸ್ ಬೇಸಿಕ್. ಅವ್ರಿಗೆ ಗೊತ್ತಿದೆ
ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಗಂಡು ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು, ಚಿಕ್ಕ ವಯಸ್ಸಿಂದನೇ ಮೂಡಿಸ್ಬೇಕು. ನಂಗೆ ಅದು ಇನ್ನೂ ಈಗ ಏನು ಖುಷಿ ಆಗ್ತಾ ಇದೆ ಅಂತಂದರೆ ಎಷ್ಟೋ ಪೇರೆಂಟ್ಸ್ಗಳು ಮಕ್ಕಳುಗಳಿಗೆ ಈಗಿಂದನೇ ಎಜುಕೇಷನ್ ಕೊಡ್ತಾ ಇದ್ದಾರೆ. ಪಿಕ್ಚರ್ಸ್ಗಳನ್ನ ತೋರಿಸಿ ಒಂದು ಹೆಣ್ಣು ಮಗುನ ನಾವು ಯಾವತ್ತೂ ಅವಳ ಡ್ರೆಸ್ಸಿಂದ ಜಡ್ಜ್ ಮಾಡಬಾರ್ದು ಅನ್ನೋದು ದಟ್ ಇಸ್ ಬೇಸಿಕ್ ನೋಡಕ್ಕೆ ಹೋದರೆ ಅಲ್ವಾ. ಅದರಲ್ಲೂ ಇವಾಗ ನಮ್ಮ ಮಹಾಕಾಳಿ ಅಂತಲೇ ತಗೊಂಡ್ರೆ ಆ ತಾಯಿ ಕಲರ್ ಏನು, ಕಪ್ಪು ಅಲ್ವಾ, ಆಲ್ಮೋಸ್ಟ್ ಅವರು ನೀಲಿ ಕಲರೇ ಇರ್ತಾರೆ. ಅದನ್ನು ಮಾಡ್ತಾರೆ, ಹುಡುಗಿ ಕಪ್ಪು, ಹುಡುಗಿ ಬೆಳ್ಳಿ ಇಲ್ಲ. ತಾಯಿನ ಮಾತ್ರ ನೋಡ್ತಾರೆ. ತಾಯಿ ಡ್ರೆಸ್ ಹಾಕಿರೋದು ಯಾವ ಥರ ಹಾಕಿದ್ದಾರೆ, ಅವ್ರು ಕವರ್ ಮಾಡಿಲ್ಲ, ಅವ್ರ ರಕ್ತ ಇದೆ, ಅವ್ರು ಯಾವ ರೀತಿ ಡ್ರೆಸ್ ಹಾಕಿರ್ತಾರೆ, ಅದನ್ನ ಪೂಜೆ ಮಾಡ್ತೀವಿ ನಾವು ತಾಯಿನ. ಅದೇ ಅದನ್ನೇ ಯಾಕೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ನಾವು ಅದನ್ನ ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ಆ ಎಜುಕೇಷನ್ ಇದು ಗಂಡು ಮಕ್ಕಳಲ್ಲೂ ಬರಬೇಕು ಅನ್ನೋದು ಒಂದು ಪಾಯಿಂಟ್ ಸರ್. ಹಾಂ ಸರ್, ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಶ್ರುತಿ ಅಮ್ಮ ಕೂಡ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಬಿಫೋರ್ ಮಾತಾಡಿರೋ ಇಲ್ಲ, ಸ್ವಲ್ಪ ಮಾತಾಡ್ತೀನಿ ಅಂತ ಆ ಥರ ಎಲ್ಲ ಅನ್ಕೋಬೇಡಿ, ನನಗೆ ಸಾಧ್ಯ ಇಲ್ಲ. ಬಂದಿರೋಂಥ ಎಲ್ಲ ಮಾಧ್ಯಮರಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ. ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಲ್ ಪೇಜ್ಗಳಲ್ಲಿ ನಮ್ಮ ಮೃತ್ಯುದೇವತೆ ಮೂವಿ ಬಗ್ಗೆನೇ ಮಾತಾಡ್ತಾ ಇದೆ. ತುಂಬ ಖುಷಿ ಆಯಿತು. ಹಾಗೆ ಇವತ್ತು ನೀವು ಹೋಗಿ ನೀವೇನೋ ಒಂದು ಎಕ್ಸ್ಪ್ರೆಷನ್ ಕೊಡಿ, ನಾನು ಮಾಡ್ತೀನಿ ಹಂಗೆ ಹೀಗೆ ಅಂತ. ಆಯಿತು ಅಂತ ನಮ್ಮ ರಘು ಸರ್ ತುಂಬ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಕ್ಕೆ, ಹಾಗೆ ನನಗೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಇಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ, ನಮ್ಮ ಸರ್ದೆ ಸಾಹಿತ್ಯ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನನಗೇನೆ ಖುಷಿ ಆಗುತ್ತೆ. ನಾನು ಕೇಳ್ತಾ ಇರ್ತೀನಿ, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ, ಅವ್ರದ್ದೇನೆ ಸಾಹಿತ್ಯನೂ, ಅವ್ರದ್ದೇನೆ ಕತೆ ರೈಟಿಂಗ್ ಎಲ್ಲ, ಸಾಂಗ್ ಕೂಡ ಅಷ್ಟೇ. ನನಗೆ ಕೇಳ್ತಾ ಇರ್ತಿದ್ದೆ ನಾನು, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬ ತಿಳ್ಕೊಂಡಿದ್ದಾರೆ ಅವರು. ಅಂದರೆ ಅವ್ರಿಗೆ ಸಿನಿಮಾದು ಹೊಸದು ಇರ್ಬೋದು, ಬಟ್ ಅವರಲ್ಲಿರೋ ಸರಸ್ವತಿ ತುಂಬ ಅದ್ಭುತ, ಅಂದರೆ ಅವ್ರು ತುಂಬ ಅದ್ಭುತವಾಗಿ ಬಂದಿದ್ದಾರೆ. ಅವ್ರಿಗೆ ಸರಸ್ವತಿ ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನು ನಾವು ಆಲ್ರೆಡಿ ನಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ತುಂಬ ಹೇಳಿದ್ದೀವಿ. ಸಾರೇಖ ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪರಿಸರದಲ್ಲಿ, ಅಂದರೆ ಯಾವ ಕಡೆ ಹೋದ್ರೂ ಈ ಚಿಕ್ಕ ಪುಟ್ಟ ಎಲ್ಲ ದೊಡ್ಡದಾಗಿ ಫೇಸ್ ಮಾಡ್ತಾನೆ ಇದ್ದಾರೆ. ಅದು ಸಿನಿಮಾನೇ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಆಗಿರ್ಬೋದು, ಯಾವ ಕೂಡ ಎಲ್ಲಿ ಕೂಡ ಆಗಿರ್ಬೋದು. ಬಟ್ ಎಲ್ಲರೂ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳಲ್ಲ. ಅಂದರೆ ಫೇಸ್ ಮಾಡ್ತಾರೆ, ಒಂದು ಅದು ಅಸಹ್ಯವಾಗಿರುವಂಥ ಒಂದು ಪರಿಸ್ಥಿತಿನ ಫೇಸ್ ಮಾಡಿ ಅವರೇ ಸಹಿಸ್ಕೊಂಡು ಮನೆಗೆ ಬಂದು ಅಳ್ತಾರೆ, ಇಲ್ಲ ಯಾರ ಹತ್ರನೂ ಹೇಳಲ್ಲ, ಆ ಥರ ಎಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ನಮ್ಮ ಮೂವಿ ನೋಡಿದಾಗ ಎಲ್ರಿಗೂ ಬರುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಬಟ್ ಕೆಲವು ಒಬ್ಬರು ಇರ್ತಾರಲ್ಲ, ಅಂದರೆ ಹೆಸಿಟೇಟ್ ಮಾಡಿಕೊಂಡು ಅಯ್ಯಪ್ಪ ನಾನು ಹೆಂಗೆ ರಿಯಾಕ್ಟ್ ಮಾಡಲಿ, ಇಷ್ಟು ಜನದ ಮುಂದೆ ನನ್ನ ಮರ್ಯಾದೆನೇ ಹೋಗ್ಬಿಡುತ್ತೇನೋ, ನಾನೇ ಕೆಟ್ಟೋಳು ಅನ್ಕೋತಾರೇನೋ ಅಂದ್ಕೊಂಡು ತುಂಬ ಜನ ಅದನ್ನು ಸಹಿಸ್ಕೋತಾರೆ. ಬಟ್ ನಮ್ಮ ಮೂವಿ ನೋಡಿದಾಗ ನಿಜವಾಗ್ಲೂ ಅವ್ರಿಗೊಂದು ಡೇರಿಂಗ್ ಬರುತ್ತೆ, ಇಲ್ಲ ಆ ಮೂಮೆಂಟಲ್ಲೇ ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿ ಹೇಳಬೇಕು ಆ ವ್ಯಕ್ತಿಗಳಿಗೆ ಅನ್ನೋದು ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳ ಮನಸ್ಸಲ್ಲೂ ಬರುತ್ತೆ. ಹಾಗೆ ಹೆಣ್ಮಕ್ಳಿಗೆ ಎಲ್ಲರೂ ಕಾಟ ಕೊಡಲ್ಲ, ಕೆಲವೊಬ್ರು ಇರ್ತಾರೆ, ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಅಂಥ ವ್ಯಕ್ತಿಗಳಿಗೆ. ಸೊ ಅವ್ರು ಎಸ್ಪೆಷಲಿ ಅವ್ರು ನೋಡಬೇಕು ನಮ್ಮ ಮೂವಿನ. ಸೊ ಆಗ ಅದೇ 50 ಜನ 100 ಜನ ಹೆಣ್ಮಕ್ಳು ಆ ಫೀಲ್ನ, ಬ್ಯಾಡ್ ಫೀಲ್ನ ಅನುಭವಿಸ್ತಾರಲ್ಲ, ಸೊ ಅದು ತುಂಬ ಕಮ್ಮಿ ಆಗುತ್ತೆ ಅಂತ ನಾನು ಅನ್ಕೋತೀನಿ ಈ ಮೂವಿ ನೋಡಿದಾಗ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ ಥರ ಅವೇರ್ನೆಸ್ನ ನಾವು ಸೃಷ್ಟಿಸ್ತೀವಿ ಅಂತ. ಸೊ ಸಾರಿ, ನನಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಕೆಮ್ಮು. ಸೊ ಹಾಗೆ ಇನ್ನು ಮೇನ್ ಅಂದರೆ
ನಾವು ಈ ಅವೇರ್ನೆಸ್ ಎಲ್ಲ ಹೇಳಿದ್ದೀವಿ, ಪ್ರೆಸ್ ಮೀಟ್ಗಳೆಲ್ಲ ಹೇಗೆ ಮಾಡಿದ್ದೀವಿ ಏನು ಅಂತ. ಸೊ ನನ್ನ ಪಾತ್ರದ ಬಗ್ಗೆನೂ ನಾನು ಹೇಳಿದ್ದೀನಿ, ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೀನಿ. ಸೊ ಮೋಸ ಹೋಗ್ಬೇಕು ಅಂದರೆ ಸಿಟಿಲಿರೋರೇ ಆಗಬೇಕು, ಇಲ್ಲ ಹಳ್ಳಿ ಹುಡುಗಿನೇ ಆಗಬೇಕು ಅಂತ ಏನಿಲ್ಲ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗ್ತಾ ಇರ್ತೀವಿ. ಸೊ ನಾವು ಸ್ವಲ್ಪ ಹೊರಗಡೆ ಇರೋ ವ್ಯಕ್ತಿಗಳನ್ನ, ಸಡನ್ ಆಗಿ ಪರಿಚಯ ಆಗೋ ವ್ಯಕ್ತಿಗಳನ್ನ, ಏನೋ ನಮ್ಮನ್ನ ಮೇಲೆ ಅಟ್ಟಕ್ಕೆ ಹತ್ಸಿ ನಮ್ಮನ್ನ ಆಮೇಲೆ ಅವ್ರ ಬಣ್ಣ ನಮಗೆ ಬಯಲಾಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಆ ವ್ಯಕ್ತಿಗಳ ಒಡನಾಟ ಏನು ಅಂತ ತಿಳ್ಕೊಂಡು ಅವರ ಸ್ನೇಹ ಆಗಿರ್ಬೋದು, ಅವ್ರ ಜೊತೆ ವ್ಯವಹಾರ ಆಗಿರ್ಬೋದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇನ್ನು ನಮ್ದು ವರ್ಷಿತಾ ಪ್ರೊಡಕ್ಷನಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಆಗಿದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅದು ಬಂದಿದೆ. ಸೊ ನೀವು ಎಲ್ಲ ಅಂದರೆ ನಿಮ್ಮ ಮಾಧ್ಯಮದವರು ಅದನ್ನ ಶೇರ್ ಮಾಡಿದ್ರೆ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಕೇಳ್ಕೊತೀವಿ. ಆದಷ್ಟು ಬೇಗ ಸಿನಿಮಾನ 29ಗೆ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದೇ ದಯದಿಂದ ಆದರೆ ನಮಗೂ ಎಲ್ಲ ಖುಷಿ. ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಇದೆಲ್ಲ ಕಾಮನ್ ನಡೀತಾ ಇರುತ್ತೆ, ಏನು ಹೊಸದೇನಲ್ಲ, ನಿಮಗೆಲ್ಲ ಗೊತ್ತಿರೋ ಅಂಥ ವಿಚಾರನೇ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಯಾವುದು ಕಣ ಇದು? ಹೌದಣ್ಣ, ಹೇಳಿದ್ವಿ, ಚಿತ್ರದಲ್ಲಿ ಹೇಳಿದ್ವಿ. ಸ್ವಲ್ಪ ಅವ್ರನ್ನ ಇದು ಶೋಷಣೆಗೆ ಒಳಗಾದ ಹೆಣ್ಮಕ್ಳು ತಾವು ಮುಖಾಂತರನೇ ಹೇಳ್ಬಿಟ್ಟಿದ್ದಣ್ಣ, ಅದೇ ಗೊತ್ತಿದೆ ಅದಕ್ಕೆ. ಹೌದಣ್ಣ. ಪಾತ್ರಗಳನ್ನ ಸ್ವಲ್ಪ ನಾನು ಸ್ಕ್ರೀನ್ ಪ್ಲೇ ಅನ್ನೋದಲ್ಲಿ ಎಲ್ಲಿಂದ ಗೊತ್ತಾಗಲ್ಲ, ಸ್ಕ್ರೀನ್ ಪ್ಲೇ ಚೆನ್ನಾಗಿ ಸಸ್ಪೆನ್ಸ್ ಮಾಡಿದ್ದೀವಿ. ಹಾಗಾಗಿ ಬುದ್ಧಿ ಏಳಿಸಿ, ಸಹನೆಯಿಂದ ಏಳಿಸಿ ಕಲಿಸ್ತದೆ ಒಂದು ಪಾತ್ರಗಳು. ತಿಳುವಳಿಕೆನೇ ಇಲ್ಲಿ ನಮ್ಮ ಕಮರ್ಷಿಯಲ್ ಆಗಿ ಒಂದು ಹೇಳ್ಬೇಕಂತಂದರೆ, ನಮ್ಮ ಬುದ್ಧಿವಂತರೇ ಅವರು ಯಾವ ರೀತಿ ಈಗ ತಂದೆ ತಾಯಿ ಗೌರವ, ಮೊದಲ ದಿನಗಳಲ್ಲಿ ತುಂಬ ಚೆನ್ನಾಗಿ ಗೌರವ ಇತ್ತು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಗೌರವ ಕೊಡೋರು. ಆ ಒಂದು ದೃಷ್ಟಿನೂ ಕಳ್ಕೊಂಡ್ಬಿಟ್ಟಿರೋರಿಗೆ ಸಹನೆಯಿಂದನೂ ಒಂದು ಬುದ್ಧಿ ಹೇಳ್ಕೊಟ್ಕೊಂಡು ಇದೆ. ಆದರೆ ಆವತ್ತು ದಿನಗಳಲ್ಲಿ ಅದು ಬೇಕಿತ್ತು. ಇವತ್ತು ದಿನ ಬದಲಾವಣೆ ಆಗಿದೆ ಅಂತ ತಂದೆ ಮಗನ ಜೊತೆ ದುಶ್ಚಟಗಳು ಮಾಡೋದು, ಎದುರುಗಡೆ ಗೌರವ ತುಂಬ ಕಡಿಮೆ ಆಗಿರೋದು ಸಮಾಜನ ಒಂದು ರೀತಿಯಲ್ಲಿ ಕಾರಣ ಆಗ್ತದೆ ಅನ್ನೋದನ್ನು ಹೇಳ್ಪಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಇದೇ ನಡೀತಿದ್ದಿಲ್ಲ, ಒಂದೇ ಟೇಬಲ್ ಕುತ್ಕೊಂಡು ಕುಡಿದಾರೇನೋ ತಂದೆ ಮಕ್ಕಳು, ಗೌರವಗಳು ಕಡಿಮೆ, ತಂದೆ ತಾಯಿಗಳಿಗೆ ಒಂದು, ಮತ್ತೆ ಹಿರಿಯರು ಕಂಡ್ರೆ ಸ್ವಲ್ಪ ಕಡಿಮೆ. ಈ ಸಮಾಜನೂ ಇದಕ್ಕೆ ಕಾರಣ. ಮತ್ತೆ ದುಡ್ಡು ಒಂದು ಆ ಥರ ಕಾರಣದಲ್ಲಿ ತುಂಬ ತೀವ್ರವಾಗಿ ಸಹಾಯ ಕಲಿಸಿ ಆಮೇಲೆ ಒಂದು ವೃತ್ತಿಯಾಗಿ ಸಾವು ಮುಖಾಂತರ ಬುದ್ಧಿ ಹೇಳುವಂಥ ಚಿತ್ರ ಆಗ್ತದೆ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ಸೊ ಈ ಹಿಂದೆ ಮಾಡಿದಂಥ ಪ್ರೆಸ್ ಮೀಟ್ಗಳೇನಿದೆ ಅದು ನಮಗೆ ಸೊ ಥ್ಯಾಂಕ್ಫುಲ್ ಹೇಳ್ತೀನಿ. ಯಾಕಂದ್ರೆ ಅದು ಪ್ರೆಸ್ ಮೀಟ್ ಥರನೇ ಅನಿಸ್ಲಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಿದ್ದೀವಿ ಅಂತಲೇ ಆಯಿತು. ಸೊ ನಾವು ಫನ್ನಿಯಾಗಿ ಕಾಲು ಹೇಳ್ಕೊಂಡು, ನೀವು ಕೇಳಿರೋ ಕ್ವಶನ್ ಉತ್ತರಗಳೆಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಪ್ರೆಸ್ ಮೀಟ್. ಒಂಥರ ಅಂದರೆ ಮೊದಲೆಲ್ಲ ಭಯ ಆಗ್ತಿತ್ತು, ಅಯ್ಯೋ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಕ್ರಾಸ್ ಕ್ವಶನ್ ಕೇಳ್ಬಿಟ್ರೆ ಹೆಂಗೆ ಆನ್ಸರ್ ಹೆಂಗೆ ಮಾಡೋದು ಅಂತ. ಬಟ್ ಈಗ ಸ್ವಲ್ಪ ಓಕೆ, ಆಲ್ ಈಸ್ ವೆಲ್ ಅನ್ನೋ ಥರ ಇದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಎರಡನೇದಾಗಿ ಹೇಳಬೇಕಂದ್ರೆ ನಮ್ಮ ಸಾಂಗ್ ರಿಲೀಸ್ ಆಗಿದೆ. ಅತ್ತೆ ಮಗಳು ಮತ್ತು ಮಾವ ಇಬ್ಬರು ಇಲ್ಲೇ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ರಿಲೀಸ್ ಸರಿಗೆ ಹೇಳ್ತಿದ್ದೀವಿ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ಸಾಂಗ್ ಟ್ರೈಲರು ಮತ್ತು ಆ ಸಾಂಗ್ ಆದ್ಮೇಲೆ ಕೇಳಿದೆ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವತ್ತು ಲಾಂಚ್ ಮಾಡೋದು ಬಂದಿದ್ದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಕೇಳಿದ್ದಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಖುಷಿ ಆಯಿತು. ಈಗ ಇಂಟರ್ನೆಟ್ಗೆ ಹೋಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ. ಮತ್ತು ಹೇಳಬೇಕಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ವಿಘ್ನ ಇದ್ದೇ ಇರುತ್ತೆ.
ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 29th ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ವೃತ್ತಿ ದೇವತೆ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಎಕ್ಸ್ಪೀರಿಯನ್ಸು ಮತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದರಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮದಲ್ಲಂಥ ಒಂದು ಪದ್ಧತಿಯನ್ನು ಯುವಕರು ಅನುಸರಿಸ್ತಿರ್ಬೇಕಾದ್ರೆ ಅದನ್ನು ಸಂಹಾರ ಮಾಡೋದಕ್ಕೆ ಒಂದು ಹೆಣ್ಣು ಬರ್ತಾಳೆ, ಅವಳು ಅವ್ರ ಪಾಲಿಗೆ ವೃತ್ತಿ ದೇವತೆ ಆಗ್ತಾಳೆ ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಪ್ರತಿ ಸಾರಿ ಹೇಳಿದ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ ಸೊ ಗಂಡು ಮಕ್ಕಳು ಕೂಡ ಇದನ್ನು ತಪ್ಪದೇ ನೋಡಲೇಬೇಕು ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸು ಅಥವಾ ಸ್ನೇಹಿತರು, ಫ್ರೆಂಡ್ಸ್ ಯಾರೇ ಇದ್ದರೂ ದಯವಿಟ್ಟು ಒಂದ್ಸರಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ನಮ್ಮ ಮೂವಿನ ಪ್ರೋತ್ಸಾಹಿಸಿ. ಹೀಗೆ ನಿಮ್ಮೆಲ್ಲ ಅಂದರೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೇಳ್ಕೊಳ್ತೀನಿ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಈ ಸಾಂಗ್ ಇವತ್ತು ರಿಲೀಸ್ ಆಗ್ತಾಯಿದೆ. ಹೆಚ್ಚಾಗಿ ನಾವು ಇದನ್ನು ಶೇರ್ ಮಾಡ್ತೀವಿ, ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ವರ್ಷಿತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಗ್ತದೆ, ನಮ್ಮವ ಮಹಾದೇವ ಅಂತ, ಮಾವ ಅತ್ತೆ ಮಾವ. ಥ್ಯಾಂಕ್ ಯು. ಮೆನ್ಷನ್ ಮಾಡಿಲ್ಲ ಎಸ್ಕೇಪ್ ಆಗಿರೋದೇ ಜಾಸ್ತಿ ಅದನ್ನು ಹೇಳ್ಬಿಡು. ಮೆನ್ಷನ್ ಮಾಡಿರೋದು ಮಾತಾಡಿ ನೀಟಾಗಿ. ಜೊತೆಲಿ ಇಡೀ ಸಿನಿಮಾ ಜೊತೆಲಿ ಇದ್ದೀರಿ ರಂಜನ್ ಬಾಬು. ಸಿನಿಮಾ ಬಗ್ಗೆ ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ಯಾಕೆ ನೋಡಿದ್ರು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಶೋ ಸರ್ ನಿನ್ನೆ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ತಗೊಂಡು ಕೊಟ್ಟಿದ್ದೀವಿ, ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ. ಅದರ ಕೆಲವೊಂದು ವಿಷಯ ಎಲ್ಲ ಚರ್ಚೆ ಮಾಡಿದ್ವಿ. ಸಿನಿಮಾ ಬಗ್ಗೆ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಲೈಕ್ ಮತ್ತು ನಾವು ಸಿನಿಮಾ ಯಾವ ರೀತಿ ಶೂಟ್ ಮಾಡಿದ್ವಿ, ಅದು ಮೇಕಿಂಗ್ ಬಗ್ಗೆ ಆಗಲಿ, ನಮ್ಮ ಇಡೀ ಟೀಮ್ ಟೆಕ್ನಿಷಿಯನ್ಸ್ ಯಾರಿದ್ರು, ನವೀನ್ ಸರ್ ಆಗಲಿ, DOP ಅನಿಲ್ ಸರ್ ಆಗಲಿ, ಮತ್ತು ನಮ್ಮ ಸಾರಿಕಾ ಮೇಡಮ್, ಡಯಾನಾ ಮತ್ತು ಹೀಮಾಶ್ರೀ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಮಾಹಿನವ್ರ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಆ ಟೈಮು ಅಂದರೆ ಅವರು ಆಗಲಿ ಮತ್ತು ನಮ್ಮ ಸಾರಿಕಾ ಮೇಡಮ್ ಆಗಲಿ ತುಂಬ ಅಂದರೆ ಟೈಮ್ಗೆ ಒತ್ತು ಕೊಡೋರು ಅವರು. ಆಲ್ಮೋಸ್ಟ್ ಆಲ್ ಅಂದರೆ ಪ್ರೊಫೆಷನ್ ಆಗಿರೋರು ಸೆಟಲ್ ಮಾತ್ರ, ಲೈಕ್ ಎರ್ಲಿ ಟೈಮ್ಗೆ ಬರೋರು. ಲೈಕ್ ಅವ್ರದ್ದು ಒಂದು ಕಾಲ್ ಶೀಟ್ ಅಂತ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಆ ರೀತಿ. ಲೈಕ್ ಅಂದರೆ ತುಂಬ ಒಂದು ಫ್ರೆಂಡ್ಸ್ ಆಗಿ ಬಿಹೇವ್ ಮಾಡಿದ್ವಿ ಆ ಫುಲ್ ಸೆಟ್ಟಲ್ಲಿ. ಮತ್ತು ನಮ್ಮ ಅನಿಲ್ ಸರ್ ಬಗ್ಗೆ ತುಂಬ ಮಾತಾಡೋದು ನಾನು ಯಾವುದೇ ಇದರ ಪ್ರೆಸ್ ಮೀಟಲ್ಲಿ ಮಾತಾಡಿಲ್ಲ. ಆ್ಯಸ್ ಎ ಬ್ರದರ್ ಆಗಿ ಟ್ರೀಟ್ ಮಾಡಿದ್ದಾರೆ ನನ್ನ. ಯಾಕೆ ಮತ್ತು ಕೆಲವೊಂದು ವಿಷಯ ಕೇಳೋರು ನನಗೆ, ಯಾವ ರೀತಿ ಕ್ಯಾಮ್ರಾ ತೊಗೊಂಡು ಯಾವ ರೀತಿ ಯೂನಿಟ್ ಯಾವ ರೀತಿ ತೊಗೊಂಡ್ರೆ ಯಾವ ರೀತಿ ಇದಾಗುತ್ತೆ, ಮತ್ತು ನಮ್ಮ ಸ್ಟೋರಿ ಯಾವ ರೀತಿ ಲೈಟ್ಸ್ ಕೇಳುತ್ತೆ, ಯಾವ ರೀತಿ ನಮಗೆ ಟೆಕ್ನಿಷಿಯನ್ ತಗೊಂಡ್ರೆ ನಾವು ಯಾವ ರೀತಿ ಎಲ್ಲ ವಿಜುವಲೈಸ್ ಚೆನ್ನಾಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ. ಲೈಕ್ ಈಗ ಮಹಾದೇವ ಸಾಂಗ್ ರಿಲೀಸ್ ಆಗಿದೆ ವರ್ಷಿತಾ ಪ್ರೊಡಕ್ಷನ್ ಚಾನಲಲ್ಲಿ. ಇವತ್ತು ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಅಷ್ಟೊಂದು ಲಿಂಕ್ ಸಿಗುತ್ತೆ ಅನ್ಕೊಂತಿರಲ್ಲ ಸರ್, ಸಿಗುತ್ತೆ. ದೆನ್ ಆಡಿಯನ್ಸ್ ಆಲ್ಮೋಸ್ಟ್ ನಮ್ಮ ಪ್ರೇಕ್ಷಕರು ಏನಿದ್ದಾರೆ, ಲೈಕ್ ಪ್ರೇಕ್ಷಕರು ಮಹಾದೇವರು ಏನಿದ್ದಾರೆ, ನಮ್ಮ ವರ್ಷಿತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಅವೈಲೇಬಲ್ ಇದೆ. ದೆನ್ ಥ್ಯಾಂಕ್ ಯು. ಸ್ವಲ್ಪ ಶಿವರಿಂಗಿದೆ, ಜಾಸ್ತಿ ಮಾತಾಡಬೇಡ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೊ ನಮ್ಮ ಸಿನಿಮಾನ ಚೆನ್ನಾಗಿ ರೀಚ್ ಆಗೋ ಥರ ಪ್ರಮೋಷನ್ ಮಾಡಿರೋ ಮೀಡಿಯಾ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಹಾಂ ಸರ್. ಸೊ ನನ್ನ ಹೆಸರು ಪವನ್ ಶೆಟ್ಟಿ ಅಂತ. ಸೊ ಈ ಸಿನಿಮಾದಲ್ಲಿ ಹುಣಸೆ ಅನ್ನೋ ಕ್ಯಾರೆಕ್ಟ್ರು ಮಾಡಿದ್ದೀನಿ, ಚೆನ್ನಾಗಿದೆ. ಸರ್ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟ್ರು, ಸ್ವಲ್ಪ ಕಾಮಿಕ್ ಆಗಿ ಸೊ ಹೇಳೋ ಕೆಲಸನ ಮಾಡಿಕೊಂಡು ಮುಗ್ದಿನ ಥರ ಕ್ಯಾರೆಕ್ಟ್ರು ಬರುತ್ತೆ. ಸೊ ಊರ ಕಡೆ ನಮ್ಮದು ಶೂಟಿಂಗ್ ಎಲ್ಲ ಮಾಡಿದ್ದು ಮಹದೇಶ್ವರ ಬೆಟ್ಟೆ ಆ ಕಡೆ ಊರ ಕಡೆ, ಸೊ ಅಲ್ಲಿ ಶೂಟ್ ಮಾಡಿದ್ದು. ಕ್ಯಾರೆಕ್ಟ್ರು ಚೆನ್ನಾಗಿದೆ ಸರ್, ಜನರಿಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಟ್ರೈಲರು ಮತ್ತು ಸಾಂಗ್ಸ್ ಎಲ್ಲ ವರ್ಷಿತಾ ಪ್ರೊಡಕ್ಷನ್ ಚಾನಲ್ ಇದೆ. ಸೊ ಎಲ್ಲರೂ ನೋಡಿ, ಈಗ ಆಲ್ರೆಡಿ ಸಪೋರ್ಟ್ ಮಾಡಿದರೆ ಇನ್ನೂ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ.
ಆ್ಯಕ್ಚುಲಿ ನಾನು ಒಂದು 2-3 ಪ್ರೆಸ್ ಮೀಟ್ ಬರಲಿಲ್ಲ, ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ನಾನೊಂದು ಅನುಷ್ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟ್ರು ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ರಿಚ್ ಹುಡುಗ ಆಗಿರ್ತೀನಿ. ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ಅರ್ಧ ಒಳ್ಳೆಯವನಾಗಿರ್ತೀನಿ, ಅಂತ ಕೆಟ್ಟವನಾಗಿರ್ತೀನಿ. ನಾನು ರಿಯಲೈಸ್ ಆಗಿ ನಾನು ಬದಲಾಗ್ತೀನಿ ಸಿನಿಮಾದಲ್ಲಿ. ಸೊ ಅದೊಂದು ನೋಡ್ಬೋದು. ಮತ್ತು ತುಂಬ ಪ್ರಚಾರಗಳನ್ನ ಮಾಡ್ತಿದ್ದೀರಿ, ಎಲ್ಲ ಕೂಡ ಸಪೋರ್ಟಿವ್ ಆಗಿ ಮಾತಾಡಿಕೊಂಡು ಎಲ್ಲ ಟೀಮ್ ವೈಸ್ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಹೇಳ್ಬೋದು ಅಷ್ಟೇ. ಎಲ್ಲರಿಗೂ ನನ್ನ ಚಿತ್ರ ನೋಡೋದ್ರಿಂದ ಒಂದು ಪ್ರೇಕ್ಷಕನಾಗಿ ಬರ್ತೀರಾ, ಕುತ್ಕೊಂಡು ನೋಡೋದ್ರಲ್ಲಿ ನೀವು ಒಂದು ಎಂಟರ್ಟೈನ್ಮೆಂಟು ತಗೊತೀರಾ, ಹಾಗೆ ನಿಮ್ಮ ಮನೆಗೊಂದು ಒಂದು ಒಳ್ಳೆ ಆಲೋಚನೆ ತಗೊತೀರಾ, ನಿಮ್ಮ ಕುಟುಂಬಕ್ಕೆ ಒಂದು ಏನೋ ಒಂದು ಮಾರ್ಗದರ್ಶನ ಸಿಕ್ತು ಅಂತ ಅನ್ಕೋತೀರಾ. ಹಾಗೆಯೇ ನಮ್ಮ ಮೂವಿ ನೋಡಿ ಸಂಜೆ ಅಷ್ಟರಲ್ಲಿ ನೀವು ಮರೆಯಲ್ಲ, ಒಂದು 4-5 ದಿನ ಮೆಲುಕಾಗ್ತೀರಾ, ಒಳ್ಳೆ ಚಿತ್ರ ನೋಡಿದ್ದೀವಿ ನಾವು ಅಂತ. ಹಾಗಾಗಿ ಕನ್ನಡದ ಜನತೆ ಕೇಳ್ಕೊತೀನಿ, ಎಲ್ಲರೂ ದಯವಿಟ್ಟು 29ನೇ ತಾರೀಕು ನನಗೂ ಗೊತ್ತಾಗ್ತಿಲ್ಲ ಬರುತ್ತಾ ಬರಲ್ಲ ಅನ್ನೋದು, ಆದರೂ ಚಲನಚಿತ್ರ ಮಂದಿರದಲ್ಲಿ ಬಂದು ಚಿತ್ರ ನೋಡಿ